ಈ ದಿನದ ಎಪಿಸೋಡ್ ಒಂದು ಸಣ್ಣ ಸೀನ್ ಅಲ್ಲ, ಇದು ಸಂಪೂರ್ಣವಾಗಿ ಸತ್ಯ ವರ್ಸಸ್ ಸುಳ್ಳು ಅನ್ನೋ ದೊಡ್ಡ ತಿರುವಿನ ಕ್ಷಣ. ಕಥೆ ಆರಂಭವಾಗೋದು ಗ್ರಾಮದೇವತೆಯ ಮುಂದೆ ನಡೆಯೋ ಆ ಭಯಾನಕ ಪರೀಕ್ಷೆಯಿಂದ. ಊರಿನ ಜನ ಎಲ್ಲರೂ ಸೇರ್ಕೊಂಡು ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಅನ್ನೋದನ್ನ ದೇವರ ಮುಂದೆ ತೀರ್ಮಾನ ಮಾಡೋಕೆ ಸಿದ್ಧರಾಗಿರ್ತಾರೆ. ಆ ಕ್ಷಣದಲ್ಲೇ ಟೆನ್ಷನ್ ಎಷ್ಟೋ ಜಾಸ್ತಿ ಇರುತ್ತೆ. ಯಾರ ಮುಖದಲ್ಲೂ ನಗು ಇಲ್ಲ, ಎಲ್ಲರೂ ರಿಸಲ್ಟ್ ಏನ್ ಬರುತ್ತೆ ಅಂತ ಕಾದ್ ನೋಡ್ತಿರ್ತಾರೆ. ವಿದ್ಯಾ ಮತ್ತು ಭದ್ರಾ ಧೈರ್ಯವಾಗಿ ನಿಂತ್ಕೊಂಡು ತಮ್ಮ ಸತ್ಯದ ಮೇಲೆ ನಂಬಿಕೆ ಇಟ್ಟು ಬೆಂಕಿಯ ಮೇಲೆ ನಡೆಯೋಕೆ ಸಿದ್ಧರಾಗ್ತಾರೆ. ಅವರು ನಡೆದು ಬರೋ ಹೆಜ್ಜೆಗಳಲ್ಲಿ ಭಯಕ್ಕಿಂತಲೂ ನಂಬಿಕೆ ಜಾಸ್ತಿ ಕಾಣಿಸ್ತದೆ. ಅಂದರೆ ನಾವು ತಪ್ಪು ಮಾಡಿಲ್ಲ ಅನ್ನೋ ಆತ್ಮವಿಶ್ವಾಸ. ಆದರೆ ಇನ್ನೊಂದು ಕಡೆ ವಿನಂತಿ, ಅವಳ ಮನಸ್ಸಿನೊಳಗೆ ಗಿಲ್ಟ್ ಇದ್ರೂ ಹೊರಗೆ ಸುಳ್ಳನ್ನೇ ಹಿಡಿದುಕೊಂಡು ನಿಂತಿರ್ತಾಳೆ. ಬೆಂಕಿಯ ಮೇಲೆ ಕಾಲಿಡೋ ಕ್ಷಣದಲ್ಲೇ ಅವಳಿಗೆ ದೇವರ ಕೋಪ ತಟ್ಟೋ ರೀತಿಯಲ್ಲಿ ಸೀನ್ ಕಟ್ಲಾಗತ್ತೆ. ಶಿವರಾಮೇಗೌಡರ ಮೇಲೆ ದೇವರು ಬಂದಂತೆ ತೋರಿಸುವ ಆ ಕ್ಷಣ, ಇದು ಕಥೆಯ ಟರ್ನಿಂಗ್ ಪಾಯಿಂಟ್. ಸತ್ಯ ಹೇಳಿಲ್ಲ ಅಂದ್ರೆ ಸುಟ್ಟು ಹೋಗ್ತೀಯಾ ಅನ್ನುವ ಭಯಾನಕ ವಾರ್ನಿಂಗ್ ಕೇಳಿದ ತಕ್ಷಣವೇ ವಿನಂತಿಯ ಮನಸ್ಸು ಮುರಿದು ಹೋಗ್ತದೆ. ಅವಳು ಬಾಯಿ ಬಿಟ್ಟ ಕ್ಷಣವೇ ಇಡೀ ಕಥೆ ಬದಲಾಗತ್ತೆ. ಅವಳ ಸುಳ್ಳುಗಳು ಎಲ್ಲವೂ ಹೊರಗೆ ಬರ್ತವೆ. ಆ ಕ್ಷಣದಲ್ಲೇ ಊರಿನ ಜನರ ರಿಯಾಕ್ಷನ್, ಕೋಪ, ಅಸಹನೆ, ನ್ಯಾಯದ ಕೂಗು ಇವೆಲ್ಲ ಸೇರಿ ಒಂದು ಭಾರೀ ಕ್ಲೈಮ್ಯಾಕ್ಸ್ ಫೀಲ್ ಕೊಡ್ತವೆ. ಸಾವಿತ್ರಿ ಮತ್ತು ವಿನಂತಿಗೆ ಊರಿನಿಂದ ಬಹಿಷ್ಕಾರ ಹಾಕೋದು ಕೇವಲ ಪನಿಷ್ಮೆಂಟ್ ಅಲ್ಲ, ಅದು ಕರ್ಮದ ಫಲ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸಲಾಗತ್ತೆ. ಇದೇ ಸಮಯದಲ್ಲಿ ವಿದ್ಯಾ ಮತ್ತು ಭದ್ರಾಗೆ ಸಿಗೋ ಗೌರವ, ಅದು ಅವರು ಅನುಭವಿಸಿದ ನೋವಿನ ಪ್ರತಿಫಲ. ಮನೆಯವರು ಕ್ಷಮೆ ಕೇಳೋದು, ತಮ್ಮ ತಪ್ಪನ್ನ ಒಪ್ಕೊಳ್ಳೋದು, ಇದು ಇಮೋಷನಲ್ ಆಗಿ ಕನೆಕ್ಟ್ ಆಗೋ ಭಾಗ. ಇಲ್ಲಿ ವ್ಯೂವರ್ಗೆ ನ್ಯಾಯ ಗೆದ್ದಿತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆದರೆ ಕಥೆ ಇಲ್ಲೇ ಮುಗಿಯಲ್ಲ. ನಿಜವಾದ ಗೇಮ್ ಇಲ್ಲಿ ಆರಂಭ ಆಡುತ್ತೆ. ಶಿವರಾಮೇಗೌಡರು ತೆಗೆದುಕೊಳ್ಳೋ ನಿರ್ಧಾರ, ಇದು ಸಂಪೂರ್ಣ ಕಥೆಗೆ ಹೊಸ ಡೈರೆಕ್ಷನ್ ಕೊಡುತ್ತೆ. ಇಡೀ ಆಸ್ತಿ, ಹಣ, ಅಧಿಕಾರವನ್ನು ವಿದ್ಯಾ ಮತ್ತು ಭದ್ರಾ ಕೈಗೆ ಕೊಡೋ ನಿರ್ಧಾರ, ಇದು ಒಂದು ದೊಡ್ಡ ಟ್ರಸ್ಟ್ ಸಿಂಬಲ್. ಅವರು ಕೇವಲ ಸೊಸೆ ಅಂತ ಅಲ್ಲ, ಮನೆಯ ಫ್ಯೂಚರ್ ಲೀಡರ್ ಅಂತ ನೋಡ್ತಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗತ್ತೆ. ಈ ನಿರ್ಧಾರ ಕೇಳಿದಾಗ ಈಶ್ವರಿ ಮುಖದಲ್ಲಿ ಬರೋ ಶಾಕ್, ಅದು ಪ್ಯೂರ್ ಗ್ರೀಡ್ಗೆ ಸಿಂಬಲ್. ಅವರು ಕಟ್ಕೊಂಡಿದ್ದ ಕನಸುಗಳು ಕ್ಷಣದಲ್ಲಿ ಒಡೆದು ಹೋಗ್ತವೆ. ಈಶ್ವರಿ ಮನಸ್ಸಿನೊಳಗೆ ಹುಟ್ಟೋ ಕೋಪ, ಅಸೂಯೆ ಇವು ಕಥೆಯ ಮುಂದಿನ ಕಾನ್ಫ್ಲಿಕ್ಟ್ಗೆ ಸೀಡ್ ಆಗ್ತವೆ. ಹೊರಗೆ ಅವಳು ಏನೂ ಮಾಡೋಕ್ಕಾಗೋದಿಲ್ಲ, ಆದರೆ ಒಳಗೆ ನಾನಿದನ್ನ ಒಪ್ಪೋಲ ಅನ್ನೋ ಬೆಂಕಿ ಹೊತ್ಕೊಂಡಿರ್ತವೆ. ಇದೇ ಮುಂದಿನ ಎಪಿಸೋಡ್ಸ್ನಲ್ಲಿ ದೊಡ್ಡ ಸಮಸ್ಯೆಗಳಾಗೋ ಸೂಚನೆ. ಇನ್ನೊಂದು ಕಡೆ ವಿದ್ಯಾ ಪಾತ್ರ ತುಂಬ ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗತ್ತೆ. ಅವಳಿಗೆ ಅಧಿಕಾರ ಸಿಕ್ಕಿದ್ರೂ ಆಟಿಟ್ಯೂಡ್ ಚೇಂಜ್ ಆಗೋದಿಲ್ಲ. ಅವಳು ಹಂಬಲ್ ಆಗೇ ಇರ್ತಾಳೆ. ಭದ್ರಾ ಅವಳಿಗೆ ಕೊಡೋ ಸಲಹೆ, ಪ್ರತಿ ರೂಪಾಯಿಗೂ ಲೆಕ್ಕ ಇರಬೇಕು ಅನ್ನೋದು, ಇದು ಪ್ರಾಕ್ಟಿಕಲ್ ಲೈಫ್ ಲೆಸನ್ ಥರ ಫೀಲ್ ಕೊಡುತ್ತೆ. ಇಲ್ಲಿ ವ್ಯೂವರ್ಗೆ ಇದು ಕೇವಲ ಸೀರಿಯಲ್ ಅಲ್ಲ, ಜೀವನದ ಪಾಠ ಅನ್ನೋ ಫೀಲ್ ಬರುತ್ತೆ. ಇನ್ನೊಂದು ಇಮೋಷನಲ್ ಲೇಯರ್, ಸಾವಿತ್ರಿ ಮತ್ತು ವಿನಂತಿ ಜೀವನ. ಒಮ್ಮೆ ಅಹಂಕಾರದಿಂದ ಇದ್ದವರು ಈಗ ಹೋಟೆಲ್ನಲ್ಲಿ ಕೆಲಸ ಮಾಡೋ ಸ್ಥಿತಿಗೆ ಬಿದ್ದಿದ್ದಾರೆ. ಪಾತ್ರೆ ತೊಳೆಯೋದು, ನೆಲ ಸ್ವಚ್ಛ ಮಾಡೋದು, ಈ ಸೀನ್ಸ್ ತುಂಬ ಪವರ್ಫುಲ್ ಆಗಿ ಕರ್ಮ ಹಿಟ್ಸ್ ಬ್ಯಾಕ್ ಅನ್ನೋದನ್ನ ತೋರಿಸ್ತವೆ. ಅವರ ಕಣ್ಣೀರಲ್ಲಿ ಪಶ್ಚಾತ್ತಾಪ ಇದೆ, ಆದರೆ ತಡವಾಗಿ ಬಂದ ಸತ್ಯದ ಬೆಲೆ ತುಂಬಾ ಜಾಸ್ತಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದರ ನಡುವೆ ಚಿತ್ರಾ ಪಾತ್ರದ ಮೂಲಕ ಇನ್ನೊಂದು ಆಂಗಲ್ ಬರುತ್ತೆ. ಹಣಕ್ಕಾಗಿ ಅವಳು ವಿದ್ಯಾ ಹತ್ರ ಹೋಗೋದು. ಆದರೆ ಈಗ ಸಿಚುವೇಶನ್ ರಿವರ್ಸ್ ಆಗಿದೆ. ಮೊದಲು ಅವಳು ಡಾಮಿನೇಟ್ ಮಾಡ್ತಿದ್ರೆ, ಈಗ ಅವಳೇ ಎಕ್ಸ್ಪ್ಲೇನ್ ಮಾಡಬೇಕಾದ ಸ್ಥಿತಿ. ವಿದ್ಯಾ ಕಾರಣ ಹೇಳಿದ್ರೆ ಮಾತ್ರ ಹಣ ಅನ್ನೋ ರೂಲ್ ಫಾಲೋ ಮಾಡೋದು, ಇದು ಅವಳ ರೆಸ್ಪಾನ್ಸಿಬಿಲಿಟಿ ಮತ್ತು ಮೆಚ್ಯೂರಿಟಿ ತೋರಿಸುತ್ತೆ. ಇದೇ ವಿಷಯಕ್ಕೆ ಈಶ್ವರಿ ಮತ್ತೆ ಕೋಪಗೊಳ್ತಾಳೆ. ಅಂದ್ರೆ ಮುಂದೆ ದೊಡ್ಡ ಕ್ಲಾಶ್ ಬರೋದು ಖಚಿತ. ಒಟ್ನಲ್ಲಿ ಈ ಎಪಿಸೋಡ್ ಒಂದು ಕಂಪ್ಲೀಟ್ ಪ್ಯಾಕೇಜ್. ಜಸ್ಟಿಸ್, ಇಮೋಷನ್, ಪವರ್ ಶಿಫ್ಟ್, ಫ್ಯೂಚರ್ ಕಾನ್ಫ್ಲಿಕ್ಟ್. ಇದು ಕಥೆಯ ಹಾಫ್ ವೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು. ಇಲ್ಲಿಂದ ಮೇಲೆ ಸ್ಟೋರಿ ಇನ್ನೂ ಇಂಟೆನ್ಸ್ ಆಗೋದು ಕನ್ಫರ್ಮ್. ನಾಳಿನ ಸಂಚಿಕೆಯಲ್ಲಿ ಏನಾಗಬಹುದು ಅಂದ್ರೆ, ಈಶ್ವರಿ ಸುಮ್ಮನೆ ಕೂತ್ಕೊಳ್ಳೋವಳಲ್ಲ. ಅವಳು ಯಾವುದಾದ್ರೂ ಟ್ರಿಕ್ ಯೂಸ್ ಮಾಡಿ ವಿದ್ಯಾನ ಕೆಳಗಿಳಿಸೋ ಪ್ರಯತ್ನ ಮಾಡ್ತಾಳೆ. ಚಿತ್ರಾ ಕೂಡ ಅವಳ ಜೊತೆ ಸೇರೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಕಡೆ ಭದ್ರಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸ್ಟೋರಿಗೆ ಹೊಸ ಟ್ರ್ಯಾಕ್ ಕೊಡಬಹುದು. ಸಾವಿತ್ರಿ ಮತ್ತು ವಿನಂತಿ ಮತ್ತೆ ರಿವೆಂಜ್ ಪ್ಲಾನ್ ಮಾಡೋ ಪಾಸಿಬಿಲಿಟಿ ಕೂಡ ಇದೆ. ಇದರಿಂದ ನಾಳಿನ ಎಪಿಸೋಡ್ ಇನ್ನೂ ಥ್ರಿಲ್ಲಿಂಗ್ ಆಗೋದು ಶ್ಯೂರ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಿಮಗೆ ಪ್ರತಿದಿನ ತಲುಪ್ತವೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.